ಸಮಸ್ತ ಹಿಂದೂಗಳ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಅದರ ವಿರುದ್ಧ ನಾನಾ ರೀತಿಯಲ್ಲಿ ಕುತಂತ್ರ ಷಡ್ಯಂತ್ರಗಳು ನಡೀತಾ ಇವೆ. ಅವುಗಳ ವಿರುದ್ಧ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಧರ್ಮದರ್ಶನ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಬೇಲಿಮಠದ ಶಿವರುದ್ರ ಸ್ವಾಮೀಜಿ ಮಾತನಾಡಿದರು. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಮಾಡಿದಂತಹ ಕಾರ್ಯಗಳು 10 ಪೈಸೆಯಷ್ಟು ಕಾರ್ಯಗಳನ್ನು ಸರ್ಕಾರಗಳಿಗೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಮಾತನಾಡಿದ್ದಾರೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಈ ದಿವಸ ಧರ್ಮದರ್ಶನದ ಒಂದು ನೆಲೆಯಲ್ಲಿ ಧರ್ಮವನ್ನು ನಮ್ಮೆದುರಿಗೆ ನಮಗೆ ಅರ್ಥವಾಗುವಂತೆ ನಮಗೆ ಪ್ರೇರಣಾದಾಯಿಯಾಗಿ ಅದನ್ನು ಪರಿಚಯಿಸುವಂತಹ ನಮ್ಮ ಅನುಭವಕ್ಕೆ ತರುವಂತಹ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಮ್ಮ ಋಷಿಗಳು ಹೇಳಿದರು, ಧರ್ಮಂ ಚರ ಅಂತ. ಧರ್ಮ ಮಾತನಾಡೋದಲ್ಲ, ನಡೆಯೋದು ಅಂತ. ಧರ್ಮ ದರ್ಶನ ಅಂತಂದರೆ ಅದು ಸ್ವಾನುಭವ, ಅದು ಪ್ರದರ್ಶನ ಅಲ್ಲ. ಧರ್ಮ ಪ್ರದರ್ಶನ ಅಲ್ಲ, ಧರ್ಮ ದರ್ಶನ ಅಂತ. ಆ ಧರ್ಮ ದರ್ಶನಕ್ಕೆ ಅದ್ಭುತವಾಗಿರುವಂಥ ಒಂದು ಆಯಾಮಕ್ಕೆ ಆ ಪ್ರೇರಣೆ ಕೊಟ್ಟಂಥ ಒಂದು ಮಹಾನ್ ಒಂದು ಕಾರುಣಿಕ ವ್ಯಕ್ತಿಯನ್ನು ಈ ದಿವಸ ನಾವಿಲ್ಲಿ ಪರಿಚಯ ಮಾಡಿಕೊಡುವಂಥ ಒಂದು ಸನ್ನಿವೇಶ ಇಲ್ಲಿ ನಡೀತಾ ಇದೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು, ಅವರ 50 ವರ್ಷಗಳ 5 ದಶಕಗಳ ಸೇವಾ ಪಥ ಹೇಗಿತ್ತು ಅಂತ ಅನ್ನುವುದನ್ನು ನೆನಪಿಸಿಕೊಳ್ಳುವಂಥ ಒಂದು ಅವಕಾಶ. ವಾಸ್ತವವಾಗಿ ಅವರು 20 ವರ್ಷದ ಯುವಕರಾಗಿದ್ದಾಗ ನಮ್ಮ ರತ್ನವರ್ಮ ಹೆಗ್ಗಡೆಯವರು ದೈವ ಸನ್ನಿಧಾನಕ್ಕೆ ಹೋದ ಮೇಲೆ ತಕ್ಷಣ ಜವಾಬ್ದಾರಿಯನ್ನು ಹೊತ್ತವರು. ಪರಂಪರೆಯಂತೆ ಸಣ್ಣ ವಯಸ್ಸಿನಲ್ಲಿ ವಿಶೇಷವಾದಂಥ ಒಂದು ಅವಕಾಶ, ಅಧಿಕಾರ, ವ್ಯವಸ್ಥೆ ಬಂದಾಗ ಅವರನ್ನು ಯಾವ ರೀತಿ ಯಾಮಾರಿಸಬಹುದು ಅಂತ ಅನ್ನುವಂಥ ಜನ, ಸುತ್ತ ಬಹಳ ಜನ ಇರುವಂಥ ಅವಕಾಶ ಎಲ್ಲರಿಗೂ ಇರ್ತದೆ ಅಂಥ ಪರಿಸ್ಥಿತಿಗಳು. ಆದರೆ ಆ ಮನೆತನದ ಪರಂಪರೆಯಂತೆ ಅವರು ತಮ್ಮ ಸುತ್ತ ಹಿರಿಯರನ್ನು ಇಟ್ಟುಕೊಂಡು ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಉನ್ನತಿಯನ್ನು ಕೊಡುವಂಥ ಕೆಲಸ ಅವರು ಮಾಡಿದ್ರು. ಹೆಚ್ಚು ಕಡಿಮೆ ಅವರು ಧರ್ಮಾಧಿಕಾರಿಗಳಾದ ಕೆಲವು ವರ್ಷಗಳಿಂದಲೇ ಅವರ ನಮ್ಮ ಸಂಪರ್ಕ ಬೆಳೀಲಿಕ್ಕೆ ಒಂದು ಅವಕಾಶ ಆಯಿತು. ಅವರು ನಮ್ಮ ಧರ್ಮೇಂದ್ರಯ್ಯನವರು, ಗುಡಿಬಂಡೆ ರಾಮಾಚಾರ್ಯರು, ಭಾಸ್ಕರಂ ಶೇಷಾಚಾರ್ಯರು, ಇಂಥ ಹಿರಿಯರನ್ನು ಯಾವತ್ತೂ ತಮ್ಮ ಪ್ರೇರಕ ಶಕ್ತಿಯಾಗಿ ಇಟ್ಟುಕೊಂಡಿದ್ದರು. ನಮ್ಮ ಪೇಜಾವರದ ಶ್ರೀಗಳು, ವಿಶ್ವೇಶತೀರ್ಥ ಶ್ರೀಗಳು, ಹೀಗೆ ಎಲ್ಲ ಹಿರಿಯರ ಅನುಭವದ ಮಾತುಗಳನ್ನು ಯಾವ ರೀತಿ ಕೃತಿಗಿಳಿಸಬೇಕು ಅಂತ ಅನ್ನುವಂಥದ್ದು, ಇದು ಸಾಧ್ಯವೇ ಇಲ್ಲ ಅಂತ ಅಸಾಧ್ಯವಾದ ವಿಚಾರಗಳನ್ನು ಸಹ ಸರಳವಾದ ರೀತಿಯಲ್ಲಿ ಮಾಡುವಂತಹ ಒಂದು ದೈವಿ ಕೃಪೆ ಅದು ನಮ್ಮ ಹೆಗಡೆಯವರಿಗೆ ಸಹಜವಾಗಿ ಮಂಜುನಾಥನ ಅನುಗ್ರಹದಿಂದ ಬಂದದ್ದು ಅಂತ ಅನ್ನೋದರಲ್ಲಿ ಯಾವ ಸಂಶಯವನ್ನು ಇಟ್ಟುಕೊಳ್ಬೇಕಾದಿಲ್ಲ. ಬೆಂಗಳೂರಿನಲ್ಲಿ ನಮ್ಮ ದೇವರಾಜರಸರ ಒಂದು ಅಧಿಕಾರದ ಸನ್ನಿವೇಶದಲ್ಲಿ ಉಳುವ ಒಂದೇ ಭೂಮಿ ಅಂತ ಅನ್ನುವಂಥ ನೆಲೆಯಲ್ಲಿ ದೇವಾಲಯಗಳು ಮತ್ತು ಧರ್ಮಸ್ಥಾನಗಳ ಒಂದು ನೆಲೆಯನ್ನು, ಭೂಮಿಯನ್ನು ಉಳಿಸಬೇಕು ಅಂತ ಅನ್ನುವಂಥ ಒಂದು ಸನ್ನಿವೇಶ ಎಲ್ಲ ಗುರುಗಳ ಮನಸ್ಸಿನಲ್ಲೂ ಬಂದಾಗ ಅದರ ಜೊತೆಯಲ್ಲಿ ಕೈ ಜೋಡಿಸಿ ನಿಂತವರು ನಮ್ಮ ವೀರೇಂದ್ರ ಹೆಗಡೆಯವರು. ಅವರ ಜೊತೆಯಲ್ಲಿ ಅವರ ಮನೆಯಲ್ಲಿ ಸಾಕಷ್ಟು ಒಂದು ವಿಚಾರಗಳ ವಿನಿಮಯದ ಸಭೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನಮ್ಮ ಪೇಜಾವರ ಶ್ರೀಗಳು, ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು, ಸುತ್ತೂರು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು, ಚಿತ್ರದುರ್ಗದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಜಗದ್ಗುರುಗಳು, ಹೀಗೆ ಎಲ್ಲರೂ ಅವರೆಲ್ಲರ ದೃಷ್ಟಿ, ಅವರೆಲ್ಲರ ಆಲೋಚನೆಗಳನ್ನು ಕೃತಿಗಿಳಿಸುವ ಬಗೆ ಹೇಗೆ ಅಂತಂದರೆ ಅದನ್ನು ಹೆಗಡೆಯವರನ್ನು ಕೇಳಬೇಕು ಅಂತ ಅನ್ನೋಂಥ ಲೆಕ್ಕದಲ್ಲಿ ಎಂಥ ಅದ್ಭುತವಾದಂಥ ಒಂದು ಪ್ರಸಂಗಗಳು, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಾದ ಮೇಲೆ ಅದರಿಂದ ನಮ್ಮ ಧರ್ಮ ಸಂಸ್ಥೆಗಳಿಗೆ ಜಮೀನನ್ನು ಇಟ್ಟುಕೊಳ್ಳುವಂಥ ಒಂದು ಅವಕಾಶವನ್ನು
ಕೇಂದ್ರದಿಂದ ಬಂದದ್ದಕ್ಕೆ ಕಾರಣ, ಅದರ ಹಿಂದೆ ಇದ್ದಂಥ ಒಂದು ಆತ್ಯಂತಿಕ ಪ್ರೇರಣಾ ಶಕ್ತಿಯಾಗಿ ನಿಂತವರು ನಮ್ಮ ಹೆಗಡೆಯವರು. ಇದಾದ ಮೇಲೆ ಎಮರ್ಜೆನ್ಸಿ ಘೋಷಣೆ ಆಯಿತು. ಎಲ್ಲ ಕಡೆ ಅವ್ಯವಸ್ಥೆ ಮತ್ತು ವಿಚಿತ್ರವಾಗಿರುವಂಥ ಸನ್ನಿವೇಶಗಳು ಸೃಷ್ಟಿಯಾದವು. ಸಂಘಟನೆಗಳೆಲ್ಲವೂ ವಿಘಟನೆ ಆಗುವಂಥ ಸನ್ನಿವೇಶ ಬಂದಾಗ ಧರ್ಮಜಾಗೃತಿ ಸಮ್ಮೇಳನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು 2 ವರ್ಷಗಳ ಕಾಲ ಇಡೀ ಕರ್ನಾಟಕದ ಎಲ್ಲ ಮೂಲೆಗಳನ್ನು ಸುತ್ತಿ ಅದಕ್ಕೆ ಬೇಕಾದಂಥ ಒಂದು ಮನಸ್ಥಿತಿಯನ್ನು ಸೃಷ್ಟಿ ಮಾಡಿ ಆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಮ್ಮ 76-77 ಸನ್ನಿವೇಶದಲ್ಲಿ 77ರ ಪ್ರಾರಂಭದಲ್ಲಿ ಆ ಕಾರ್ಯಕ್ರಮ ಆಯಿತು. 3 ದಿವಸದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಉದ್ಘಾಟನೆಗೆ ಇಂದಿರಾ ಗಾಂಧಿಯವರೇ ಬರಬೇಕಾಗಿತ್ತು. ಅವರು ಎಲೆಕ್ಷನ್ ಘೋಷಣೆ ಆದ ಸನ್ನಿವೇಶ ಇದ್ದದ್ರಿಂದ ಅವರು ಬಿಟ್ಟು ಅವರ ಪ್ರಮುಖ ಮಂತ್ರಿಗಳನ್ನು ಇಲ್ಲಿ ಕಳಿಸ್ಕೊಟ್ಟಿದ್ರು. ಇಷ್ಟೆಲ್ಲ ವ್ಯವಸ್ಥೆಗಳ ಮಧ್ಯದಲ್ಲಿ ಆ ಕಾರ್ಯಕ್ರಮದ ಪರಿಣಾಮ ಒಂದು ಸೌಹಾರ್ದ ವ್ಯವಸ್ಥೆಯನ್ನು, ನಾವು ನಮ್ಮ ಬಿಗುಮಾನಗಳನ್ನು ಬಿಟ್ಟು ಸಮಾಜ ಮತ್ತು ಧರ್ಮದ ನೆಲೆಯಲ್ಲಿ ನಾವೆಲ್ಲ ಒಂದು ಮಹಾಮನೆಯ ಮಕ್ಕಳು ಅನ್ನೋಂಥ ರೀತಿಯಿಂದ ಬೆಳಕು ಮಾಡುವಂಥ ಸನ್ನಿವೇಶಗಳು ಆ ಒಂದು ಸನ್ನಿವೇಶದಲ್ಲಿ ಪ್ರಾರಂಭ ಆಯಿತು. ನಮ್ಮ ಹೆಗಡೆಯವರ ಜೊತೆಯಲ್ಲಿ ಅವರ ವಾಹನದಲ್ಲಿಯೇ ಹೆಚ್ಚು ಕಡಿಮೆ 1000 ಮೈಲಿಗಳನ್ನು ನಾನು ಸುತ್ತಿದ್ದೇನೆ. ಕಾರಣ, ಆ ಧರ್ಮಜಾಗೃತಿ ಸಮ್ಮೇಳನದ ಅಧ್ಯಕ್ಷರವರು, ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರವರು, ಅದರ ಕಾರ್ಯದರ್ಶಿಯಲ್ಲಿ ನಾನು ಒಬ್ಬ ಇದ್ದೆ. ನಮ್ಮ ಭಾಸ್ಕರಂ ಶೇಷಾಚಾರ್ಯರು, ಎಲ್ಲ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಎಲ್ಲ ಇದ್ದಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಅದರ ಪರಿಣಾಮ ಸಮಾಜದಲ್ಲಿ ಮಠಗಳ ಒಂದು ನಡುವೆ ಇದ್ದಂಥ ಬಿಗುಮಾನಗಳ ದೂರವಾಗಿ ನಾವೆಲ್ಲ ಒಂದಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಇವನ್ನೆಲ್ಲ ನಾವು ನೆನಪಿಗೆ ಬರ್ತದೆ. ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನದ ಪ್ರಸಂಗದಲ್ಲಿ 25ನೇ ಸಮ್ಮೇಳನ ಅಲ್ಲಿ ನಡೀತಲ್ಲ, ಸರ್ವಧರ್ಮ ಸಮ್ಮೇಳನ. ಅದರಲ್ಲಿ ನಾನೊಬ್ಬ ಉಪನ್ಯಾಸಕಾರನಾಗಿ 25ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇವತ್ತು ನನಗೆ ಹಸಿರಿದೆ. ಪೇಜಾವರ ಶ್ರೀಗಳು, ಚಿತ್ರದುರ್ಗದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಅವರು ಉದ್ಘಾಟಕರಾಗಿ, ಅಧ್ಯಕ್ಷರಾಗಿ, ನಾನು ಉಪನ್ಯಾಸಕಾರನಾಗಿ ಅದರಲ್ಲಿ ಭಾಗವಹಿಸಿದ್ದು ನನ್ನ ನೆನಪಿನಲ್ಲಿದೆ. ಇದಿಷ್ಟೇ ಅಲ್ಲ, ಪ್ರತಿಯೊಂದು ಸನ್ನಿವೇಶದಲ್ಲೂ ಇಷ್ಟೆಲ್ಲ ಸಮಾಜಮುಖಿಯಾಗಿ ಅವರು ಮಾಡ್ತಾ ಇದ್ದರೆ ಅವರ ಕಾಲಿಗೆ ಒಂದು ಮುಳ್ಳು ಚುಚ್ಚುವಂಥ ಕೆಲಸವನ್ನು, ಕಾಲು ಎಳೆಯುವಂಥ ಕೆಲಸ ಇವತ್ತಲ್ಲ ಅವತ್ತಿನಿಂದಲೂ ನಡ್ಕೊಂಡು ಬರ್ತಲೇ ಇದ್ದದ್ದು. ಇದನ್ನು ಯಾತಕ್ಕೆ ಮುಜರಾಯಿ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿ ಧರ್ಮಸ್ಥಳವನ್ನು ನುಂಗುವಂಥ ಕೆಲಸವನ್ನೂ ಮಾಡಲಿಕ್ಕೆ ಮುಂದುವರೆದದ್ದನ್ನು ನಾವು ಯಾವತ್ತೂ ಮರೀಬಾರ್ದು. ಸುಪ್ರೀಂ ಕೋರ್ಟ್ನ ಸನ್ನಿವೇಶದಲ್ಲಿ ಅದು ಸಂಪೂರ್ಣವಾಗಿ ಅದು ತೀರ್ಮಾನ ಆಯಿತು. ಅದೆಲ್ಲ ಏನೇ ಆಗಲಿ, ಆ ಸನ್ನಿವೇಶದಲ್ಲಿ ಧರ್ಮಸ್ಥಳ ಧರ್ಮ ಬೋಧನೆಯ ಸ್ಥಳ ಅಲ್ಲ, ಧರ್ಮ ಆಚರಣೆಯ ಸ್ಥಳ ಅನ್ನುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ದೀನ ಅನಾಥರ ದುಃಖಿ ದರಿದ್ರರ ಮುರುಕು ಗುಡಿಸಲಲ್ಲಿ ವಾಸಿಸುವವರ ಎಲ್ಲರ